ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೇ 26 ಅಂದ್ರೆ 25-26ರಂದು ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಫೈನಲ್ ದಿನ ಶುರು ಆಗುತ್ತೆ. ಅಂದ್ರೆ ಈ ಬರುವ ಶನಿವಾರ ಮತ್ತು ರವಿವಾರ ಬಿಗ್ ಬಾಸ್ ಸೀಸನ್ 11ರ ಫೈನಲ್ ಎಪಿಸೋಡ್ ಪ್ರಸಾರ ಆಗುತ್ತೆ ಮತ್ತು 26ರ ಸಂಜೆ 11 ಗಂಟೆ ಸುಮಾರಿಗೆ ಬಿಗ್ ಬಾಸ್ 11ರ ವಿಜೇತರು ಯಾರು ಅನ್ನೋದನ್ನ ತಮ್ಮ ಕೊನೆಯ ಎಪಿಸೋಡ್ ನಲ್ಲಿ ಸುದೀಪ್ ಅವರು ಹೇಳ್ತಾರೆ. ಎರಡು ಕೈಯಲ್ಲಿ ಎರಡು ಸುದೀಪ್ ಅವರ ಅಕ್ಕಪಕ್ಕ ಅಂದ್ರೆ ಲೆಫ್ಟ್ ಮತ್ತು ರೈಟ್ ಎರಡೂ ಕಡೆ ಇಬ್ರು ಕಂಟೆಸ್ಟೆಂಟ್ ಇರ್ತಾರೆ. ಒಂದು ಕೈಯನ್ನ ಮೇಲೆತ್ತಾರೆ, ಆ ಕೈ ಯಾರ ಮೇಲೆ ಹೋಗುತ್ತಲ್ಲ ಅವರು ಬಿಗ್ ಬಾಸ್ 11ರ ವಿಜೇತ ಅಂತ ಘೋಷಣೆ ಆಗುತ್ತೆ. ಆ ಬಿಗ್ ಬಾಸ್ ನಲ್ಲಿ ಉಳಿದುಕೊಂಡಂತ 6 ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಪೈಕಿ ಮುಖ್ಯವಾಗಿ ನಮ್ಮೆಲ್ಲರ ಕಣ್ಣೆದುರಿಗೆ ಬರೋದು ಹನುಮಂತ ತಮ್ಮ ತಾಂಡದಿಂದ ಬಂದು ಹಾಡುಗಾರಿಕೆಯಲ್ಲಿ ಕಲರ್ಸ್ ಕನ್ನಡದಲ್ಲಿ ರನ್ನರ್ ಅಪ್ ಆಗಿ ವಿಶೇಷವಾದಂತ ಒಂದು ವ್ಯಕ್ತಿತ್ವದಿಂದ ಗುರುತಿಸಿಕೊಂಡವರು. 5-6 ವರ್ಷ ಹಿಂದೆ ಕಲರ್ಸ್ ಕನ್ನಡದ ರಿಯಾಲಿಟಿ ಶೋ ಅಲ್ಲಿ ಹಾಡುಗಾರಿಕೆಯಲ್ಲಿ ರನ್ನರ್ ಅಪ್ ಆಗಿ ಆನಂತರ ಅದನ್ನೆಲ್ಲವನ್ನ ಬಿಟ್ಟು ಅಂದ್ರೆ ಹಾಡನ್ನ ಮುಂದುವರಿಸಿದ್ದಾರೆ ಹೊರತು ಆ ಜನಪ್ರಿಯತೆ ಮತ್ತು ಆ ಜನಪ್ರಿಯತೆಯಿಂದ ಸಿಕ್ಕಂತ ಮನ್ನಣೆ ಮತ್ತು ಎಲ್ಲವನ್ನ ಬಿಟ್ಟು ತಮ್ಮ ಊರಿಗೆ ಹೋಗಿ ಅಪ್ಪ ಅಮ್ಮಂದಿರ ಜೊತೆ ಚೆನ್ನಾಗಿದ್ಕೊಂಡು ಹಾಗಿದ್ರು. ಆ ನಂತರ 4-5 ವರ್ಷದ ನಂತರ ಮತ್ತೆ ಅವರನ್ನ ಬಿಗ್ ಬಾಸ್ ಎನ್ನುವ ರಿಯಾಲಿಟಿ ಶೋಗೆ ಕರ್ಕೊಂಡು ಬಂದು ಆಡಿಸಿ ಈಗ ಅವರು ಗೆಲುವಿನ ಹಂತಕ್ಕೆ ಬಂದಿದ್ದಾರೆ. ಬಿಗ್ ಬಾಸ್ 11 ಸೀಸನ್ ಹನುಮಂತ ಗೆಲ್ತಾರ ಬಿಡ್ತಾರ ಅನ್ನೋದು ಮೇಜರ್ ಪ್ರಶ್ನೆ ಅಲ್ಲ. ಮತ್ತು ಅದು ಸೈಡ್ ಅನ್ನ ಇಟ್ಟು ನೋಡೋದಾದ್ರೆ ಹನುಮಂತ ಅವರ ಪ್ಲಸ್ ಏನು ಮತ್ತು ಮೈನಸ್ ಏನು ಅನ್ನೋದನ್ನ ನಾವು ಗಮನಿಸೋಣ. ಹನುಮಂತ ಅವರ ಪ್ಲಸ್ ಅಂದ್ರೆ ಅವರ ನೇರ ನುಡಿ, ಯಾವುದಕ್ಕೂ ತಲೆ ಕೆಡಿಸ್ಕೊಡಲ್ಲ. ಆಮೇಲೆ ಅವರ ಭಾಷೆ ಇದೆಯಲ್ಲ, ಹಳ್ಳಿ ಭಾಷೆಯಿಂದ ಹೊರತುಪಡಿಸಿ ಸಿಟಿ ಭಾಷೆಯನ್ನ ಒಂಚೂರು ಆಡಿದವರಲ್ಲ ಮತ್ತು ಬೇಕಾಬಿಟ್ಟಿಯಾಗಿ ಯಾರ ಜೊತೆಯಲ್ಲೂ ಬೇಡದ ಸಂಭಾಷಣೆಯನ್ನ ಅಥವಾ ಚಾಡಿ ಹೇಳೋದನ್ನ ಮಾಡಿದವರಲ್ಲ. ನೇರ ನುಡಿಯಲ್ಲಿ ತನಗನ್ಸ ಅಂದ್ರೆ ಅವರು ತಾನೇ ಸರಿ ಅಂತ ಹೇಳ್ತಾ ಇಲ್ಲ, ಅದೇ ತನಗನಿಸಿದನ್ನು ಹೇಳ್ತಾರೆ. ನಿಮ್ಗೊಂದು ಎಕ್ಸಾಂಪಲ್ ಅನ್ನು ಕೊಡ್ತೇನೆ, 2 ಎಕ್ಸಾಂಪಲ್ ಅನ್ನು ಕೊಡ್ಬೇಕಾಗುತ್ತೆ. ಒಂದು ಅವರ ನೇರ ನುಡಿ ಮತ್ತು ಆ ಹಳ್ಳಿ ಭಾಷೆಯ ಸೊಗಡು. ಅವರು ಆಡಿದ ಮಾತನ್ನ ಇಲ್ಲಿ ರಿಪೀಟ್ ಮಾಡ್ಲಿಕ್ಕೆ ಆಗಲ್ಲ, ಅಂತಂತ ಮಾತನ್ನ ಆಡಿದರೆ ಅದು ಯಾವುದು ಕೆಟ್ಟದು ಅನ್ಸಿಲ್ಲ ಯಾರಿಗೂ, ಅದು ಅವರ ಪ್ಲಸ್ ಪಾಯಿಂಟ್. ಜೊತೆಗೆ ಎರಡನೇದಾಗಿ ಅವರ ಕ್ಯಾಪ್ಟನ್ಸಿಯಲ್ಲಿ ಅಂದ್ರೆ ಅವರ ಕ್ಯಾಪ್ಟನ್ ಇರುವಾಗ ಅವರಿಗೆ ಒಂದು ಅವಕಾಶ ಸಿಗುತ್ತೆ. ಹನುಮಂತ ಅವರು ಆಯ್ಕೆ ಮಾಡಿದಂತ ಮತ್ತೊಬ್ಬ ಕಂಟೆಸ್ಟೆಂಟ್ ಅವರು ನೇರವಾಗಿ ಫೈನಲ್ಗೆ ಹೋಗ್ತಾರೆ ಅನ್ನೋ ಒಂದು ವಿಚಾರ ಅವರಿಗೆ ಅಧಿಕಾರ ಇರುತ್ತೆ. ಎಲ್ಲರೂ ಅಂದ್ಕೊಳ್ತಾರೆ ಹನುಮಂತ ಅವರು ತನ್ನ ಆಪ್ತರಾದಂತ ಧನ್ರಾಜ್ ಅವರನ್ನ ನೇರವಾಗಿ ಫೈನಲ್ಗೆ ನಾಮಿನೇಟ್ ಮಾಡ್ತಾರೆ ಅನ್ನುವಂತ ಒಂದು ವಿಚಾರ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಧನ್ರಾಜ್ ಅವರು ಕೂಡ ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಂದ್ರೆ ಅವರು ಹೊರಗೆ ಹೋಗ್ತಾರಾ ಅಥವಾ ಬಿಡ್ತಾರಾ ಅನ್ನುವಂತ ಒಂದು ಕಷ್ಟದಲ್ಲಿರ್ತಾರೆ. ಆವಾಗ ಎಲ್ಲರೂ ಯೋಚನೆ ಮಾಡುದು ಹನುಮಂತ ಅವರು ನೇರವಾಗಿ ಧನ್ರಾಜ್ ಅವರನ್ನ ಫೈನಲ್ ಕಳಿಸ್ತಾರೆ, ಅದಕ್ಕೆ ಆ ಸಿಕ್ಕ ಅಧಿಕಾರವನ್ನ ತನ್ನ ಆಪ್ತನಿಗೆ ಬಳಸ್ಕೊಳ್ತಾರೆ ಅನ್ನುವಂತ ಮಾತಿತ್ತು. ಆದ್ರೆ ಹನುಮಂತ ಅವರು ಹಾಗೆ ಮಾಡ್ಲೇ ಇಲ್ಲ. ಹನುಮಂತ ಅವರು ಆಯ್ಕೆ ಮಾಡಿದಂತ ಕಂಟೆಸ್ಟೆಂಟ್ ವಿಚಿತ್ರ ಅಂದ್ರೆ ಆಶ್ಚರ್ಯಕರ ಆಗಿತ್ತು. ಯಾಕಂದ್ರೆ ಅವರು ಮೋಕ್ಷಿತಾ ಅವರನ್ನ ಆಯ್ಕೆ ಮಾಡ್ತಾರೆ. ಮೋಕ್ಷಿತಾ ಅವರು ನೇರ ನುಡಿಯಿಂದ ಇದ್ದಾರೆ, ಅವರು ನೇರವಾಗಿ ಆಡಿದ್ದಾರೆ. ಅವರ ವ್ಯಕ್ತಿತ್ವ ಹಾಗೆ, ಅವರು ಜಾಸ್ತಿ ಮನರಂಜನೆ ನೀಡಿಲ್ಲ ಅಂದ್ರೂ ಅವರು ತಮ್ಮ ವ್ಯಕ್ತಿತ್ವದಿಂದ ದೂರ ಸರಿದಿಲ್ಲ. ಹಾಗಾಗಿ ಅಂದ್ರೆ ಮೊದಲ ದಿನದಿಂದ 108-109 ದಿನಗಳವರೆಗೂ ಕೂಡ ಮೋಕ್ಷಿತಾ ಅವರು ತಮ್ಮ ವ್ಯಕ್ತಿತ್ವದಿಂದ ದೂರ ಸರಿಯದೆ ಆಟಕ್ಕಾಗಿ ಆಡದೆ ತಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಂಡಿದ್ದಾರೆ ಎನ್ನುವ ಕಾರಣದಿಂದಾಗಿ ಮೋಕ್ಷಿತಾ ಅವರನ್ನ ತಾನು ನೇರವಾಗಿ ಫೈನಲ್ ನಲ್ಲಿ ನೋಡ ಬಯಸ್ತೇನೆ ಅಂತ ಅವರನ್ನ ಫೈನಲ್ಗೆ ಕಳಿಸ್ತಾರೆ. ಇದು ಹನುಮಂತ ಅವರಿಗೆ ದೊಡ್ಡ ಪ್ಲಸ್ ಆಯ್ತು. ಯಾಕಂದ್ರೆ ಆಟ ಯಾವತ್ತೂ ಆಟವಾಗಿರ್ಬೇಕು ಹೊರತು ಸ್ನೇಹ ಬೇರೆ ಆಟ ಬೇರೆ. ಧನ್ರಾಜ್ ತನ್ನ ಸ್ನೇಹಿತನಾಗಿರ್ಬೋದು, ಆದ್ರೆ ಆಟದ ವಿಚಾರಕ್ಕೆ ಬಂದ್ರೆ ಕೆಲವೊಂದು ಕಡೆ ಧನ್ರಾಜ್ ಅವರು ತಪ್ಪನ್ನು ಮಾಡಿದ್ದಾರೆ. ಆದ್ರೆ ಮೋಕ್ಷಿತಾ ಅವರಲ್ಲಿ ಆ ಕಪಟ ಕಾಣಿರಲಿಲ್ಲ, ಆ ವ್ಯಕ್ತಿತ್ವದಿಂದ ದೂರ ಸರಿಯುವಂತ ಯಾವುದೇ ಒಂದು ವ್ಯಕ್ತಿತ್ವ ಕಾಣಲಿಲ್ಲ ಅನ್ನುವ ಕಾರಣಕ್ಕಾಗಿ ಮೋಕ್ಷಿತಾ ಅವರನ್ನ ಹನುಮಂತ ಅವರು ಫೈನಲ್ಗೆ ಕಳಿಸ್ತಾರೆ, ಅಂದ್ರೆ ಅಧಿಕಾರದಿಂದ ಕಳಿಸ್ತಾರೆ. ಇದು ಹನುಮಂತ ಅವರಿಗೆ ಸಿಕ್ಕಂತ ದೊಡ್ಡ ಪ್ಲಸ್ ಪಾಯಿಂಟ್. ಈಗ ಅನೇಕ ಘಟನೆಗಳು ಈ 3 ತಿಂಗಳ ಅವಧಿಯಲ್ಲಿ ನಡೆದಿದ್ರು ಕೂಡ ಹನುಮಂತ ಅವರನ್ನ ನೋಡ್ಲಿಕ್ಕೆ ಅಥವಾ ಹನುಮಂತ ಅವರ ವ್ಯಕ್ತಿತ್ವನ ಕಾಣ್ಲಿಕ್ಕೆ ಇಂಥ ದೊಡ್ಡ ಉದಾಹರಣೆ ಬೇಕಿಲ್ಲ. ಹಾಗಾಗಿ ಅವರ ಮೈನಸ್ ಅನ್ನು ನೋಡೋದಾದ್ರೆ ಈಗಾಗಲೇ ಕಲರ್ಸ್ ಅಲ್ಲಿ ಒಂದು ರಿಯಾಲಿಟಿ ಶೋ ಅನ್ನ ರನ್ನರ್ ಅಪ್ ಆಗಿದ್ದಾರೆ, ಆಲ್ರೆಡಿ ಫೇಮಸ್ ಆಗಿದ್ದಾರೆ. ಆ ಫೇಮಸ್ ವ್ಯಕ್ತಿಯನ್ನ ತಂದುಕೊಂಡು ಮತ್ತೊಂದು ರಿಯಾಲಿಟಿ ಶೋ ಆಡಿಸಿ ಗೆಲ್ಲಿಸಬೇಕಾ ಅನ್ನುವ ಮಾತುಗಳು ಕೂಡ ಅವರಿಗೆ ಮೈನಸ್ ಆಗಬಹುದು. ಜೊತೆಗೆ ಅವರು ಸ್ಟಾರ್ಟಿಂಗ್ ಇಂದ ಬಂದಿಲ್ಲ, ಅಂದ್ರೆ 18-19 ಜನ ಸ್ಟಾರ್ಟಿಂಗ್ ಡೇ ಇಂದ ಬರ್ತಾರಲ್ಲ, ಹಾಗೆ ಬಂದಿಲ್ಲ. 1-2 ವಾರ ಕಳೆದ ನಂತರ ಜಗದೀಶ್ ಅವರ ಹವಾ ಜೋರಾಗಿರುವಾಗ ಜಗದೀಶ್ ಅವರು ಮನೆಯಿಂದ ಹೊರಗೆ ಬಂದಾಗ ಅಂದ್ರೆ ಸ್ವಲ್ಪ ಜನಪ್ರಿಯತೆ ಕುಗ್ಗುತ್ತೇನೋ ಅನ್ನುವ ದೃಷ್ಟಿಯಿಂದ ಹನುಮಂತ ಅವರು ಕರೆಸಿದ್ದಾರೆ ಅನ್ನುವ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟಿಂಗ್ ಅಲ್ಲಿ ಇತ್ತು. ಯಾಕಂದ್ರೆ ಹನುಮಂತ ಅವರು
ಜಗದೀಶ್ ಅವರ ಸ್ಥಾನವನ್ನು ತುಂಬುತ್ತಾರೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಅಥವಾ TRP ವಿಷಯದಲ್ಲಿ ಹನುಮಂತ್ ಅವರು ಜಗದೀಶ್ ಅವರ ಸ್ಥಾನ ತುಂಬುತ್ತಾರೆ ಅನ್ನೋ ದೃಷ್ಟಿಯಿಂದ ಹನುಮಂತ್ ಅವ್ರನ್ನ ಕಳಿಸಿದ್ದಾರೆ. 3-4 ವಾರ ಆಯ್ತು ಹನುಮಂತ್ ಅವ್ರು ಹೋಗ್ತಾರೆ. ಹನುಮಂತ್ ಅವರು ತಿಂಗಟ್ಲಿ ಇರ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರ ವ್ಯಕ್ತಿತ್ವ ಹಾಗೆ, ಅವರು ಈ ಮನೆಯಲ್ಲಿ ಅಡ್ಜಸ್ಟ್ ಆಗಲ್ಲ ಎನ್ನುವ ಅನೇಕ ಊಹಾಪೋಹಗಳಿತ್ತು. ಆದರೆ ಅವನ್ನೆಲ್ಲ ಮೆಟ್ಟು ನಿಂತು ಕಲಸ್ ಮತ್ತು ಹನುಮಂತ ಇಬ್ಬರು ಕೂಡ ಆಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹನುಮಂತ ಅವರು ಆ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬರುವಾಗ ಏನ್ ಮಾತಾಗಿತ್ತೋ ಗೊತ್ತಿಲ್ಲ, ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ ನಂತರ 100 ದಿನಗಳನ್ನು ಪೂರೈಸಿ ಈಗ ಗೆಲ್ಲುವ ಕ್ಯಾಂಡಿಡೇಟ್ ಎನ್ನುವ ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇದೆ ಮತ್ತು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಕೂಡ ಜನರಲ್ಲಿ ಇದೆ. ನಾವು ಏನಾದ್ರೂ ಒಂದು ಪೋಲ್ ಕಂಡಕ್ಟ್ ಮಾಡಿದಾಗ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅಲ್ಲಿ ಹನುಮಂತ, ತ್ರಿವಿಕ್ರಮ, ಮೋಕ್ಷಿತಾ, ಭವ್ಯ, ರಜತ್, ತ್ರಿವಿಕ್ರಮ್ ಅಂತ 5-6 ಜನ ಹೆಸರು ಹೇಳಿದಾಗ ಸರಿಸುಮಾರು 60-70% ಜನ ಹನುಮಂತ್ ಅವ್ರು ಗೆಲ್ತಾರೆ ಅನ್ನುವಂತ ಒಂದು ವೋಟ್ ಮಾಡ್ತಾರೆ. ಸಾವಿರಾರು ವೋಟ್ ಮಾಡ್ತಾರೆ. ಆ ವೋಟ್ಗಳೆಲ್ಲವೂ ಕೂಡ ಹನುಮಂತನ ಪರವಾಗಿ ನಿಜವಾಗಿ ವೋಟ್ ಆಗಿದ್ರೆ ಹನುಮಂತ ಗೆಲ್ಲೋದ್ರಲ್ಲಿ ಆಶ್ಚರ್ಯವಿಲ್ಲ ಅಂತ ಹೇಳ್ತಾ ಇವತ್ತಿನ ವಿಶೇಷವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.